ಬಹುಶಃ ನಾನು ಇವತ್ತು ಇಲ್ಲಿದ್ದು ಮೊದಲನೇದಾಗಿ ನನ್ನ ಮೊದಲನೇ ಮಗಳು ಇಲ್ಲೇ ಓದಿದ್ದು ಕೊಂಕಣ ಎಜುಕೇಷನ್ ಟ್ರಸ್ಟ್ನಲ್ಲಿ. ಈಗ ಎರಡನೇ ಮಗಳು ಫಸ್ಟ್ ಇಯರ್ದಲ್ಲಿ ಓದ್ತಾ ಇದ್ದಾಳೆ. ಈ ಕಾರ್ಯಕ್ರಮವನ್ನು ಅಂದರೆ ಬಿಡಲೇಬಾರ್ದು, ನಾನು ಇರಲೇಬೇಕು ಅಂತ ಹೇಳಿ ಒಂದು ದೃಢ ನಿರ್ಧಾರ ಮಾಡಿ ಬೆಳಗ್ಗಿನಿಂದನೂ ಕೂಡ ಇಲ್ಲಿದ್ದೇನೆ. ಒಂದು ಮಕ್ಕಳಿಗೆ ಅವರ ಪ್ರತಿಭೆಗಳನ್ನು ಅನಾವರಣಗೊಳಿಸಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾಯಿದೆ. ಮತ್ತು ಮುಖ್ಯವಾಗಿ ನಾವು ಪಾಲಕರು ಕೂಡ ಅವರ ಕಾರ್ಯಕ್ರಮಗಳಿಗೆ ಯಾವತ್ತೂ ಸಹಕಾರ ನೀಡಬೇಕು ಬೆಳಗ್ಗಿನಿಂದನೂ ಕೂಡ. ಯಾಕಂದರೆ ಸಾಧಕರಿಗೆ ಒಂದು ಸನ್ಮಾನ ಹಾಗೂ ಮಾನಸಿ ಸುಧೀರ್ ಅವರ ಒಂದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದು. ಬಹುಶಃ ಅವರೆಲ್ಲ ಮಾತುಗಳನ್ನು ಮಕ್ಕಳೆಲ್ಲ ಕೇಳ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೇನೆ. ನೀವು ಯಾವುದೇ ಕೀಳರಿಮೆ ಇಟ್ಕೊಳ್ಳದೆ ನಿಮ್ಮ ಒಂದು ಪ್ರತಿಭೆಯನ್ನು ನೀವು ಅನಾವರಣಗೊಳಿಸಲಿಕ್ಕೆ ಸಾಧ್ಯವಾದರೆ ನೀವು ಜೀವನದಲ್ಲೂ ಕೂಡ ಯಶಸ್ಸು ಆಗ್ತೀರಿ ಅಂತೇಳಿ ಬಹುಶಃ ನಮಗೆಲ್ರಿಗೂ ಕೂಡ ಅದೊಂದು ಪಾಠ. ಅಂಥ ಒಂದು ಒಳ್ಳೆಯ ಅತಿಥಿಯನ್ನು ಕರೆಸಿದ್ದಕ್ಕೆ ಗುರುರಾಜ್ ಶೆಟ್ಟಿ ಹಾಗೂ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಎಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮ ಕೂಡ ಒಂದು ಒಳ್ಳೆಯ ಸ್ವಾಗತ, ಉತ್ತಮ ಒಂದು ಅತಿಥಿ ಸತ್ಕಾರ ಹಾಗೂ ಎಲ್ಲ ಮಕ್ಕಳ ಪಾಲ್ಗೊಳ್ಳುವಿಕೆ, ಇದೆಲ್ಲರೂ ಕೂಡ ಒಂದು ಮಾದರಿಯಾಗಿ ನಮಗೆ ಕಣ್ಣು ಮುಂದೆ ಯಾವತ್ತೂ ಇರ್ತದೆ. ಇಂಥ ಕಾರ್ಯಕ್ರಮಗಳು ಮುಂದೂ ಕೂಡ ಬರಲಿ. ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಯೋಜಿಸಿದಂಥ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿ, ವಿಧಾತ್ರಿ ಅಕಾಡೆಮಿಯವರು ಹಾಗೂ PU ಕಾಲೇಜ್ ಇವರೆಲ್ಲ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಹಾಗೂ ಅತ್ಯಂತ ಜೋಶ್ನಿಂದ ಪಾಲ್ಗೊಳ್ತಾ ಇರುವ ಮಕ್ಕಳಿಗೂ ಕೂಡ ಶುಭಾಶಯಗಳನ್ನು ಕೊಡಿ ನಾನು ಎರಡು ಮಾತಾಡಿ ಮುಗಿಸ್ತೇನೆ. ಥ್ಯಾಂಕ್ ಯು.